ವೆಲ್ಕಮ್ ಟು ಅಭಿಷೇಕ್ ಡೈಲಿ ವ್ಲಾಗ್ಸ್. ನಾವು ರಾತ್ರಿ ಮಂಡ್ಯಕ್ಕೆ ರೀಚ್ ಆಗಿ ಇಷ್ಟು ಬೇಗನೆ ಎದ್ದು ಕವನ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಕವನ ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಮನೇಲಿ ಮಲಗಿದ್ದಾನೆ. ಬೇಗ ಅಜ್ಜಿನ ಮಾತಾಡಿಸ್ಕೊಂಡು ಬೇಗ ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಇದೆ ಅಂತ ಹೋಗಿ ಬೆಂಗಳೂರಲ್ಲಿ ಹೇಳ್ತೀನಿ. ಈಗ ಅಜ್ಜಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ, ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇರಿದ್ದಾರೆ ನೀವು ಓಡು. ಹಾಯ್ ಫ್ರೆಂಡ್ಸ್, ಫೈನಲಿ ರೀಚ್ ಆದ ಅಜ್ಜಿ ಮನೆನ. ಅಜ್ಜಿ ಮನೆ ತೋರಿಸ್ತೀನಿ ನೋಡಿ. ಇಲ್ಲೇ ಅಜ್ಜಿ ಇರೋದು. ನೋಡಿ ಎಷ್ಟು ಪಕ್ಷಿಗಳು ಹೋಗ್ತಾ ಇದೆ. ಬನ್ನಿ ಒಳಗಡೆ ಹೋಗಿ ಅಜ್ಜಿನ ಮಾತಾಡ್ಸ್ಕೊಂಡು ಹೊರಡೋಣ ಬೇಗ. ನೋಡಿ ಬಾವಿ ಇದೆ ಇನ್ನು. ನೋಡಿ ಕೋಳಿ ಮೇಯ್ತಾ ಇದೆ. You don't have to be, you don't have to be alone. You don't have to be alone right here. Right here, right here. This is something we can. ಕವನ ಕರ್ಬೇವಿನ ಸೊಪ್ಪು ಕೀಳಕ್ಕೆ ಸರ್ಕಸ್ ಮಾಡ್ತಾ. ಹಾಗೆ ಮುಡ್ಸ್ಕೊಳ್ಳಿ ಮುರಿಬೇಡ. ಅಜ್ಜಿ ಕವನ ಕರ್ಬೇವಿನ ಸೊಪ್ಪು ಕೀಳ್ತಾ ಇದ್ದಾರೆ. ಅದೇ ಬಂದ್ಬಿಡ್ತು, ಹೋಗ್ಬಿಟ್ಟದು. ಬಾ ಸಾಲೆ ಮುಡಿಗೂ ಚೆನ್ನಾಗಿಲ್ಲ ಕಣ, ಚೆನ್ನಾಗಿಲ್ಲ. ಬೆಳೆಸಿದರೆ ಕರ್ಬೇವಿನ ಸೊಪ್ಪು. ಅಜ್ಜಿಗೆ ಬಾಯಿ ಇತ್ತ ಕರ್ಬೇವಿನ ಸೊಪ್ಪು ಬದನೆಕಾಯಿ ಇಸ್ಕೊಂಡು ಹೊರಡೋಣ. ಅಜ್ಜಿ ಬರೋದಾ? ಬ್ಯಾಗ್ ಬೇಕು, ಓಡ್ಬೇಕೇನೆ. ಮನಸ್ಸು ಮಗು ತರ ಪ್ರೀತಿಯಲ್ಲಿ. ಅಜ್ಜಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅಜ್ಜಿಗೆ ಕರ್ಬೇವಿನ ಸೊಪ್ಪು ಬದನೆಕಾಯಿ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಇಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಕವನ ಮನೆಗೆ ವಾಪಸ್ಸು. ಲಿಶಾಂತ್ ಎದ್ದಿರ್ತಾನೆ, ನೋಡ ಎದ್ದಿರ್ತಾನೆ ಏನು ಅಂತ. ಕವನಿಗೆ ಎಷ್ಟು ವರ್ಷ ಕವನ ಅಜ್ಜಿಗೆ? ಆಗಿದೆ 80 ವರ್ಷ. 80 ವರ್ಷ ಆಗಿರ್ಬೇಕು. 75. ಅಜ್ಜಿಗೆ 75-80 ವರ್ಷ ಅಂತೆ. ನನ್ನ ಪ್ರಕಾರ ಇನ್ನೂ ಜಾಸ್ತಿನೇ ಆಗಿರ್ಬೇಕು ಅಜ್ಜಿಗೆ. ಲಿಶಾಂತ್ಗೆ ಅವರು ಮುತ್ತಜ್ಜಿ ಆಗಬೇಕು. ಲಿಶಾಂತು ಅಜ್ಜಿನೂ ನೋಡಿದ್ದಾನೆ, ಮುತ್ತಜ್ಜಿನೂ ನೋಡ್ತಾ ಇದ್ದಾನೆ. ಯಾರ್ಯಾರ ಮನೇಲಿ ಅಜ್ಜಿ ತಾತ ಇರ್ತಾರೆ ನಮಗೆಲ್ಲ ಅವರು ಬೆಸ್ಟ್ ಟೈಮ್ ತಗೊಳ್ಳಿ, ಅವ್ರ ಜೊತೆ ಆಟ ಆಡಿ ಟೈಮ್ ಪಾಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಈ ಥರ ಅಜ್ಜಿ ತಾತ ಸಿಗಲ್ಲ. ನೀನೇನು ಹೇಳ್ತೀಯ ಕವನ ನಿಮ್ಮ ಅಜ್ಜಿ ಬಗ್ಗೆ? ನಮ್ಮ ಅಜ್ಜಿ ಇಲ್ಲಿ ನೋಡ್ಕೊಂಡು ಹೇಳೋ. ನಮ್ಮ ಅಜ್ಜಿ ಇರೋದೇ ಖುಷಿ ನಮಗೆ ಅಷ್ಟೇ. ನೋಡಿ ನಾನು ಇಂಜಿನಿಯರಿಂಗು ಡಿಪ್ಲೊಮಾ ಎಲ್ಲ ಮಾಡಿದ್ದು ಮಂಡ್ಯದಲ್ಲೇ. ನಮ್ಮ ಆಂಟಿ ಮನೇಲಿ, ನಮ್ಮ ಅಣ್ಣನ ಮನೇಲಿ ಇದ್ದು ಇಂಜಿನಿಯರಿಂಗು ಡಿಪ್ಲೊಮಾ ಎಲ್ಲ ಮಾಡಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅವ್ರು ಮೀಟ್ ಮಾಡೋಕ್ಕೆ ಹೋದಾಗ. ಇವತ್ತು ಅರ್ಜೆಂಟ್ ಕೆಲಸ ಇದೆ, ಬೆಂಗಳೂರಿಗೆ ಹೋಗಲೇಬೇಕು. ಕವನನ್ನು ಕೇಳೋಣ ಈಗ. ಅವ್ರ ಅಜ್ಜಿ ಚಿಕ್ಕ ವಯಸ್ಸಲ್ಲಿದ್ದಾಗ ಏನೇನು ಮಾಡ್ಕೊಡ್ತಿದ್ರು, ಹೆಂಗೆ ಮೆಮೊರಿ ಐತೆ ಅಜ್ಜಿ ಜೊತೆ. ಹೆಂಗೈತೆ ಅವ್ರು ನಿಮ್ಮ ಅಜ್ಜಿ ನೆನ್ಸ್ಕೊಂಡ್ರೆ ಏನು ತಲೆಯಲ್ಲಿ ಬರುತ್ತೆ ನಿಮಗೆ? ನಮ್ಮ ಅಜ್ಜಿ ಯಾವಾಗಲೂ 50 ಪೈಸೆ 1 ರೂಪಾಯಿ ಕೊಡ್ತಾಯಿದ್ರು. ಚಾಕ್ಲೇಟ್ಸು, ಬಿಸ್ಕೆಟು, ಮತ್ತೇನು ಅವಾಗೆಲ್ಲ ಕಡಲೆಪುರಿ ಅದೆಲ್ಲ ತಗೊಂಡು ತಿಂತಾಯಿದ್ವಿ. ಚೆನ್ನಾಗಿತ್ತು ಅವಾಗ ಒಂಥರ ಲೈಫು. ಇವಾಗ ಬೇಜಾರಾಗುತ್ತೆ, ಅವ್ರಿಗೆ ವಯಸ್ಸಾಗಿದೆ. ಇವಾಗ ನಾವು ಕೊಡ್ತೀವಿ ನಮ್ಮ ಅಜ್ಜಿಗೆ. ಅದನ್ನ ಯಾಕೆ ಕವನ ಒಬ್ಬರು ತಾತದ ಹತ್ರ ಹೂವು ಇಸ್ಕೊಂಡಿದ್ದಾಳೆ. ಏನು ಹೂವು ಇಸ್ಕೊಂಡಿದ್ದಾಳೆ ಕೇಳೋಣ. ಯಾವ ಇದು? ಪಾರಿಜಾತ ಹೂವು ನೋಡಿ, ಸ್ಮೆಲ್ ಮಾಡಿ.
ಪಾರಿಜಾತ ಹೂವು ಅಂತೆ. ಇಲ್ಲಿ ಮಂಡ್ಯದಲ್ಲಿ ತುಂಬ ಜನ ಮನೆ ಮುಂದೆ ಎಲ್ಲ ಹೂವು ಗಿಡಗಳು ಬೆಳೆಸಿದ್ದಾರೆ. ಬೆಂಗಳೂರಲ್ಲಿ ಇವೆಲ್ಲ ನೋಡೋಕ್ಕೆ ಆಗಲ್ಲ. ರೆಡಿಯಾಗಿ ಈಗ ಬೆಂಗಳೂರು ಹೊರಡ್ತಾ ಇದ್ದೀನಿ. ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಕೆಲಸ ಇದೆ ಅಂತ ಹೇಳ್ತಿದ್ದಲ್ಲ, ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸಿ ಬರೋಣ ಬನ್ನಿ. ಜಿಮ್ ಮುಗಿಸಿ ಮನೆಗೆ ಬಂದು ನಾನು ಕವನ ಸೇರಿ ಕಾಲಿಫ್ಲವರಲ್ಲಿ ಗೋಬಿ ಮಾಡ್ತಾ ಇದ್ದೀವಿ. ಏರ್ ಫ್ರೈಯರಲ್ಲಿ ಇಟ್ಟಿದ್ದೀವಿ. ನೋಡೋಣ ಹೇಗಾಗುತ್ತೆ ಟೇಸ್ಟು ಅಂತ. ಇವಾಗ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.